ಸಂಜೀವ, ಬೇಗ ಬಾಗಿಲು ತೆಗಿಯಪ್ಪ. ಅತ್ತೆ ಬಂದೆ. ಅಮೃತವ್ರೆ, ಏನಿಲ್ಲ, ಅತ್ತೆ ಬಂದ್ರು. ನೀವು ಆರಾಮಾಗಿದ್ದಾಳಿ, ನಾನು ಬಾಗಿಲು ತೆಗಿತೀನಿ. ಬಂದೆ. ಎಷ್ಟೊತ್ತು ಬಾಗಿಲು ತೆಗಿಯೋ? ಅಮೃತವ್ರೆ, ನೀವು ಮುಡ್ಕೊಂಡಿರೋ ಹೂ ಕುಡಿ. ಹೂ. ಸಂಜೀವ, ಬಂದೆ ಅತ್ತೆ. ಎಷ್ಟೊತ್ತು? ಸಂಜೀವ, ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗು. ಇವತ್ತು ಮನೆಯಲ್ಲಿ ಪೂಜೆ ಇಟ್ಕೊಂಡಿದೀವಿ. ಪೂಜೆನಾ? ಹೌದು ಕಣ ಸಂಜೀವ, ಇವತ್ತು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದೀನಿ. ದಂಪತಿಗಳು ಇಬ್ರು ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡಿದ್ರೆ ಮನೆಗೆ ಶ್ರೇಯಸ್ಸು ಕಣ. ಅಲ್ಲ, ಇದೇನಮ್ಮ ದಿಢೀರಂತ? ಮನ್ಸಲ್ಲಿ ಅಂದ್ಕೊಂಡಿದ್ದೆ ಕಣೋ, ಇನ್ನೂ ತಡ ಮಾಡೋದು ಬೇಡ ಅಂತ ಹೇಳಿ ಇವತ್ತೇ ಪೂಜೆ ಇಟ್ಕೊಂಡಿದ್ದೀನಿ. ನೀನು ಬೇಗ ಸ್ನಾನ ಮಾಡಿಕೊಂಡು ರೆಡಿ ಆಗ್ಬಿಡು. ಅಮೃತ, ನೀನು ಹೋಗಮ್ಮ, ಬೇಗ ಸ್ನಾನ ಮಾಡಿಕೊಂಡು ರೆಡಿ ಆಗ್ಬಿಡು. ಇವತ್ತು ನಿಮ್ಮ ಮನೆಯವರು ಸಹ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಸಂಜೀವ, ಬೇಗ ರೆಡಿ ಆಗು. ಕುಮುದ, ನಡಿ ಹೋಗೋಣ. ಅಮೃತ, ನೀನ್ ಬೇಗ ಬಂದ್ಬಿಡಮ್ಮ, ನಿನಗೆ ಸ್ನಾನಕ್ಕೆಲ್ಲ ತಯಾರಿ ಮಾಡಿರ್ತೀನಿ. ಇವಾಗ ಓಕೆನಾ? ಆಗ್ಲೇ ಹೇಳಿದ್ಯಲ್ಲ ಏನು ಕರ್ಮ ಮಾಡಿದೀವೋ ಏನೋ ಅಂತ. ನೀನೇನು ಮಾಡಿಲ್ಲ ಕಣೆ. ಈಗ ನೋಡು, ನಾನು ನಿನಗೆ ಅಕ್ಕ, ಆದ್ರೆ ಈ ಮನೆಯಲ್ಲಿ ಹಿರಿ ಸೊಸೆ ಯಾರು ಹೇಳು? ನೀನು ತಾನೆ. ಅತ್ತೆ, ಮಾವ, ದೇವ್ಗೆ ಎಲ್ರಿಗೂ ನಿನ್ನ ನಿನ್ನ ಮಕ್ಕಳನ್ನ ಕಂಡ್ರೆ ತುಂಬಾ ಪ್ರೀತಿ, ವ್ಯಾಮೋಹ. ಆದ್ರೆ ನನ್ನನ್ನ ನನ್ನ ಮಗಳನ್ನ ಕಂಡ್ರೆ ಎಲ್ರಿಗೂ ಅಷ್ಟಕ್ಕಷ್ಟೇ. ಇದು ನನ್ನ ಹಣೆ ಬರಹ. ಅನುಭವಿಸ್ತಾ ಇದ್ದೀನಿ. ವಿಮಲಾ, ನೀನು ಈ ಮನೆ ಹಿರಿ ಸೊಸೆ ಆಗಿದ್ದಕ್ಕೆ ನನಗೇನು ಬೇಜಾರಿಲ್ಲ ಕಡೆ. ಎಲ್ಲ ಹಣೆ ಬರಹ. ನಾವೇನು ಮಾಡೋಕ್ಕಾಗುತ್ತೆ ಹೇಳು? ಪಾಪ ನಮ್ಮಮ್ಮು, ಆ ಮಗು ತುಂಬ ಸೂಕ್ಷ್ಮ ಕಣೆ. ಈ ಮನೆಯಲ್ಲಿ ಪ್ರತಿಯೊಬ್ಬರು ಅವಳನ್ನ ಅತಿಯಾಗಿ ಮುದ್ದು ಮಾಡಿ ಸಾಕ್ಬಿಟ್ಟಿದ್ದಾರೆ. ಪಾಪ, ಆ ಊರಲ್ಲಿ ಇನ್ನು ಏನೇನು ಸಂಕಟ ಅನುಭವಿಸ್ಬೇಕು ನನಗಂತೂ ಗೊತ್ತಿಲ್ಲ ಕಣೆ. ಏನೂ ಅನುಭವಿಸೋದಿಲ್ಲ ಚಂಚಲ, ನೀನು ತಲೆ ಕೆಡಿಸ್ಕೊಬೇಡ. ಬಾವ, ನೀವೇ ಹೋಗಿ ಬಂದ್ರಿ? ನೀನು ಅಮ್ಮ ಬಗ್ಗೆ ಕಾಳಜಿ ತೋರಿಸ್ತಿದ್ದಲ್ಲ, ಅವಾಗಲೇ ಬಂದೆ. ಅಲ್ವಾ ಮತ್ತೆ ಬಾವ, ನಮ್ಮ ಮಗು ಅಲ್ಲೆಲ್ಲೋ ಕಷ್ಟಪಡ್ತಿದ್ರೆ ನನಗೆ ಸಂಕಟ ಆಗಲ್ವಾ? ನಿನ್ನ ತಂಗಿನೂ ಮೊದಲು ಈ ಮನೆಗೆ ಬಂದಾಗ ಹೆದರುತ್ತಿದ್ಲು, ಒಂಟಿತನ ಅನುಭವಿಸ್ತಿದ್ಲು. ಜವಾಬ್ದಾರಿ ಎಲ್ಲ ಕಷ್ಟ ಅಂತ ಅನಿಸ್ತಾ ಇತ್ತು. ಬರ್ತಾ ಬರ್ತಾ ಈ ಮನೆ ಹಿರಿ ಸೊಸೆ ಅನ್ನೋ ಸ್ಥಾನನ ಎಷ್ಟು ಚೆನ್ನಾಗಿ ನಿಭಾಯಿಸೋದನ್ನ ಕಲ್ತು ನೋಡವಳು. ಈಗ ಇವ್ರ ಹತ್ರ ಬೇರೆ ಮಾತು ಕೇಳೋದೊಂದು ಬಾಕಿ ಇತ್ತು. ಹಿರಿ ಸೊಸೆ ಹಿರಿ ಮಗ ಅಂತ
ಇವರಿಬ್ರಿಗೂ ದಿಮಾಕು. ಅಮ್ಮು ನಮ್ಮ ವಂಶದ ಹಿರಿ ಮೊಮ್ಮಗಳು. ನಮ್ಮ ವಿಮಲಾ ಅವಳಿಗೆ ಹಿರಿತನನ ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾಳೆ. ಅಮ್ಮು ಎಲ್ಲೇ ಇದ್ರೂ ಅದನ್ನು ಚೆನ್ನಾಗಿ ನಿಭಾಯಿಸ್ತಾಳೆ ಅಲ್ವಾ ವಿಮಲಾ? ಮಗಳಷ್ಟು ಅನುಭವಿಸ್ತಾ ಇದ್ರು ಗಂಡ ಹೆಂಡತಿಗೆ ದಿಮಾಕ್ಗೆ ಏನ್ ಕಡಿಮೆ ಇಲ್ಲ. ನಾನು ನೋಡ್ತೀನಿ ಇನ್ನು ಅದೆಷ್ಟು ದಿನ ಹೀಗೆ ಮೆರೀತಾರೆ ಅಂತ. ಅಲ್ಲಿ ಶಶಿ ಕರೀದಿದ್ದಾನೆ, ಹೋಗ್. ಸರಿ ಬಾವ. ವಿಮಲಾ ಅಳುತ್ತಿದ್ಯಾ ಪುಟ್ಟ ಮಕ್ಳ ಥರ? ಯಾಕೋ ಸಂಕಟ ಆಗ್ತಿದೆ. ಒಂದಿನೂ ನನ್ನ ಮಗಳು ಹತ್ತಿರ್ಲಿಲ್ಲ. ಅಷ್ಟು ಸುಖವಾಗಿ ನೋಡ್ಕೊಂಡಿದ್ದೀವಿ. ಇವತ್ತವಳು ಕಷ್ಟ ನೋಡಕ್ ನನ್ನ ಕೈಯಲ್ಲಿ ಆಗ್ತಿಲ್ಲ ರೀ. ಕಷ್ಟ ಅಂತ ಯಾಕೆ ಅನ್ಕೋತೀಯ? ಬೆಳಕಿನ ದಾರಿಲಿ ನೆರಳು ಉದ್ದವಾಗಿರುತ್ತೆ. ಅಣ್ಣ 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 ಎದ್ದೇಳು. ಅಂಜು, ನಂಗೆ ತಲೆ ಸಿರಿತಾ ಇದೆ, ಸುಮ್ಮನೆ ಹೊರಟು. ತಾತ ಕರೀತಿದ್ದಾರೆ, ಬೇಗ ಎದ್ದು ರೆಡಿ ಆಗ್ಬೇಕಂತೆ. ಯಾಕಂತೆ? ಇವತ್ತೆಲ್ಲರೂ ಅಮ್ಮ ಅಕ್ಕ ಮನೆಗೆ ಹೋಗ್ತಿದೀವಂತೆ. ಅಮ್ಮನ ನೀನ್ ಕುಡ್ದಿದ್ಯಾ ಅದಿ? ಏನಾಯ್ತಣ್ಣ? ಏನ್ ಹುಡುಕ್ತಿದ್ಯಾ? ನನ್ನ ಫೋನ್. ಅಂಜು, ರಾತ್ರಿ ಅಮ್ಮು ಕಾಲ್ ಮಾಡಿದ್ದಾಳೆ ಕಣೆ. ಫೋನ್ ರಿಸೀವ್ ಕೂಡ ಆಗಿದೆ. ಆದರೆ ಅವಳು ಏನು ಮಾತಾಡಿದ್ದಾಳೆ ಅಂತ ನೆನಪಾಗ್ತಿಲ್ಲ.